ಸಿಎಂ ಡಿಕೆ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಲಾಡ್ಗೆ ಮೂರನೇ ಬಾರಿಗೆ ಲಕ್, ಅಬ್ಬಯ್ಯಗೆ ಕೈಯಾದ ಸಂಪುಟ. ಸಿಎಂ ಬದಲಾವಣೆ ಬಳಿಕ ಡಿಕೆಶಿ ಸಿಎಂ ಗದ್ದುಗೆ ಏರಿದ ಮೇಲೆ ಪೂರ್ಣ ಪ್ರಮಾಣದ ಸಚಿವ ಸಂಪುಟ ಕೊನೆಗೂ ವಿಸ್ತರಣೆಗೊಂಡಿದ್ದು, ಧಾರವಾಡ ಜಿಲ್ಲೆಯಲ್ಲಿ ಸಂತೋಷ್ ಲಾಡ್ ಅವರಿಗೆ ಮಂತ್ರಿಗಿರಿ ಲಕ್ ಕೈ ಹಿಡಿದರೆ, ಮಿನಿಸ್ಟರ್ ರೇಸ್ನಲ್ಲಿದ್ದ ಪ್ರಸಾದ್ ಅಬ್ಬಯ್ಯ ಅವರಿಗೆ ಸಂಪುಟ ವಿಸ್ತರಣೆ ಕಹಿ ನೀಡಿದೆ. ಜಿಲ್ಲೆಯಲ್ಲಿ ಒಂದು ಕಡೆ ಸಂಭ್ರಮ, ಇನ್ನೊಂದು ಕಡೆ ಆಕ್ರೋಶದ ಕಿಚ್ಚು ಹೊತ್ತೊಡಗಿದೆ. ಹೌದು, ಧಾರವಾಡ ಜಿಲ್ಲೆಯಲ್ಲಿ ಸಿಎಂ ಡಿಕೆಶಿ ಸಂಪುಟ ಸೇರಲು ಹುಬ್ಬಳ್ಳಿಯ ಪೂರ್ವ ವಿಧಾನಸಭಾ ಕ್ಷೇತ್ರದ ಸತತವಾಗಿ ಮೂರನೇ ಬಾರಿಗೆ ಆಯ್ಕೆಯಾಗಿದ್ದ ಪ್ರಸಾದ್ ಅಬ್ಬಯ್ಯ ಅವರಿಗೆ ಮಂತ್ರಿಗಿರಿ ರೇಸ್ನಲ್ಲಿದ್ದರು. ಜೊತೆಗೆ ಸಂತೋಷ್ ಲಾಡ್ ದೆಹಲಿಯಲ್ಲಿ, ಬೆಂಗಳೂರಿನಲ್ಲಿ ಮಿನಿಸ್ಟರ್ ಆಗಿ ಕಸರತ್ತು ಕೈಗೊಂಡಿದ್ದರು. ಈಗ ಕೊನೆಗೆ ಧಾರವಾಡ ಜಿಲ್ಲೆಯಿಂದ ಲಾಡ್ ಮಿನಿಸ್ಟರ್ಗಿರಿ ಲಕ್ ಕೈ ಹಿಡಿದಿದ್ದು ಬೆಂಬಲಿಗರಲ್ಲಿ ಸಂಭ್ರಮ ಮನೆ ಮಾಡಿದೆ. ಹುಬ್ಬಳ್ಳಿಯಲ್ಲಿ ಲಾಡ್ ಬೆಂಬಲಿಗರು ಸಂಭ್ರಮಿಸಿದ್ದು, ಇನ್ನೊಂದು ಕಡೆ ಪ್ರಸಾದ್ ಅಬ್ಬಯ್ಯಗೆ ಮಂತ್ರಿ ಸ್ಥಾನ ಕೈ ತಪ್ಪಿದ್ದಕ್ಕೆ ಹುಬ್ಬಳ್ಳಿಯ ಇಂಡಿ ಪಂಪ್ ಬಳಿ ಅಬ್ಬಯ್ಯ ಬೆಂಬಲಿಗರು ಆಕ್ರೋಶ ಹೊರಹಾಕಿದ್ದಾರೆ. ಹೊಸ ಮುಖಕ್ಕೆ ಈ ಬಾರಿ ಮಂತ್ರಿ ಸ್ಥಾನ ಸಿಗುವ ಚರ್ಚೆ ಬಲು ಜೋರಿತ್ತು. ಸತತವಾಗಿ ಹ್ಯಾಟ್ರಿಕ್ ಶಾಸಕರಾಗಿದ್ದ ಅಬ್ಬಯ್ಯ ಅವರಿಗೆ ಈ ಬಾರಿ ಮಂತ್ರಿ ಆಗುವುದು ಫಿಕ್ಸ್ ಎನ್ನುವ ಭರವಸೆ ಬೆಂಬಲಿಗರಲ್ಲಿ ಮನೆ ಮಾಡಿತ್ತು. ಕೊನೆಗೆ ಈಗ ಲಾಡ್ ಅವರಿಗೆ ಮಂತ್ರಿ ಸ್ಥಾನ ಕೈ ನಾಯಕರು ನೀಡಿದ್ದು, ಆದರೆ ಮೂಲ ಜಿಲ್ಲೆಯಲ್ಲಿ ಶಾಸಕರಿಗೆ ಅನ್ಯಾಯವಾಗುತ್ತಿದೆ ಎಂದು ಅಬ್ಬಯ್ಯ ಬೆಂಬಲಿಗರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬ್ಯೂರೋ ರಿಪೋರ್ಟ್, ಸಂತೋಷ್ ಮೇದಾರ, ಹುಬ್ಬಳ್ಳಿ.